ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಹಣ್ಣಿನ ಉಪ್ಪಿನಕಾಯಿ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಟೊಮೊಟೊ ಹಣ್ಣಿನ ಉಪ್ಪಿನಕಾಯಿ 1 ವರ್ಷ ಇಟ್ಟರೂ ಕೆಡಲ್ಲ, ಆರಾಮಾಗಿ ಇಟ್ಕೋಬೋದು. ಎಷ್ಟು ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಇದನ್ನು ನಾವು ಚಪಾತಿ ರೊಟ್ಟಿಗೂ ಚೆನ್ನಾಗಿರುತ್ತೆ. ಇದು ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂದರೂ ಸೂಪರಾಗಿರುತ್ತೆ. ಬನ್ನಿ ಹಾಗಿದ್ರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ಕರೆಕ್ಟ್ ಹಣ್ಣಾಗಿರೋದು ರೆಡ್ ಕಲರ್ದು 1 kg ಟೊಮೊಟೊ ತೊಗೊಂಡಿದ್ದೀನಿ. 1 kg ನಾನು ಮೆಜರ್ಮೆಂಟಲ್ಲಿ ತೋರಿಸ್ತಾ ಇರೋದು. ನೀಟಾಗಿ ಟೊಮೊಟೊ ಹಣ್ಣನ್ನು ವಾಶ್ ಮಾಡ್ಕೊಂಡು ಈ ಥರ ಪೀಸ್ಗಳನ್ನು ಕಟ್ ಮಾಡಿ ಇಟ್ಕೋಬೇಕು. ಎಲ್ಲದನ್ನು 1 kg ಟೊಮೊಟೊನು ನಾನು ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡು ಒಂದು ಬೌಲ್ಗೆ ಹಾಕ್ಕೋಬೇಕು. 1 kg ಟೊಮೊಟೊ ಹಣ್ಣಿಗೆ 1/4 kg ಅಷ್ಟು ಹಳ್ಳುಪ್ಪು ಹಾಕ್ಕೊಂಡಿದ್ದೀನಿ ನಾನು. 2 ಟೇಬಲ್ ಸ್ಪೂನಷ್ಟು ಅರಶಿನದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಉಪ್ಪು, ಅರಶಿನ ಮತ್ತು ಇದು ಟೊಮೊಟೊದ್ದು ಏನು ನಾವು ಪೀಸ್ ಮಾಡ್ಕೊಂಡಿದ್ವಲ್ಲ ಇದ್ರ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಅದು ನೀರು ಹೊಡೆಯುತ್ತೆ, ಫುಲ್ ನೀರು ಬಿಟ್ಕೊಳ್ಳುತ್ತೆ. ಹುಳಿ ಜೊತೆ ಉಪ್ಪು ಅರಶಿನ ಸೇರಿದರೆ ಅದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಇದನ್ನು ಕರೆಕ್ಟು ಅಂದರೆ ಒಂದಿನ ಅಂದರೆ 24 hours ಬಿಟ್ಬಿಡೋಣ. ಇದನ್ನು ನೀಟಾಗಿ ಒಂದು ತಟ್ಟೆ ಮುಚ್ಚಿಬಿಟ್ಟು ಆವಾಗ ಒಂದು 5-6 ಗಂಟೆಗೆ ಒಂದೊಂದು ಸರಿ ಅದನ್ನು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿ ಇಡಬೇಕು. ಒಂದಿನ ಫುಲ್ಲು ನೆನೆಯಕ್ಕೆ ಬಿಟ್ಟಿದ್ದೀನಿ ನಾನು. ನೆಕ್ಸ್ಟ್ ಡೇ ಅದನ್ನು ನಾನು ನೆಂದಾದ್ಮೇಲೆ ಇದನ್ನೇನು ಫುಲ್ ನೋಡಿ ಈ ಥರ ನೀರು ಬಿಟ್ಕೊಂಡಿರುತ್ತಲ್ಲ, ಈ ಹುಳಿಯಲ್ಲಿ ಇದೇನು ಟೊಮೊಟೊ ಏನಿರುತ್ತಲ್ಲ ನಾವು ಪೀಸ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದು ನೀರಿನ ಅಂಶ ಹೋಗೋವರೆಗೂ ನೀಟಾಗಿ ಹಿಂಡ್ಬಿಟ್ಟು ಅದನ್ನು ತೆಗ್ದು ಇಟ್ಕೋಬೇಕು. ಎಲ್ಲದನ್ನು ಈ ಥರ ಟೊಮೊಟೊ ಪೀಸ್ಗಳನ್ನು ಇದರಲ್ಲಿ ಹಿಂಡಿ ನೀಟಾಗಿ ನೀರಿನ ಅಂಶ ಹೋಗೋವರೆಗೂ ಹಿಂಡಿ ತೆಗ್ದು ಇಟ್ಕೋಬೇಕು. ಇದನ್ನು ಚೆನ್ನಾಗಿ ಇದು ಒಂದಿನ ಒಣಗಿದ್ರೆ ಒಂದಿನ, ಇಲ್ಲಾಂದರೆ 2 ದಿನಕ್ಕೆ ಒಣಗುತ್ತೆ. ನೀಟಾಗಿ ಇದನ್ನ ಬಿಸಿಲಲ್ಲಿ ಒಣಗಿಸ್ಬೇಕು. ತೆಳ್ಳಗೆ ಈ ಥರ ತಟ್ಟೆಯಲ್ಲಿ, ದೊಡ್ಡ ತಟ್ಟೆಯಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಈ ಹುಳಿನ ಇದು ಏನು ಹುಳಿದು ನೀರಿರುತ್ತಲ್ವ, ಆ ನೀರಿಗೆ 1/4 kg ಅಷ್ಟು, 1 kg ಟೊಮೊಟೊಗೆ 1/4 kg ನಾನು ಮೆಜರ್ಮೆಂಟ್ ತೋರಿಸ್ತಾ ಇರೋದು. ಕರೆಕ್ಟ್ 1 kg ಮೆಜರ್ಮೆಂಟ್ದು 1/4 kg ಹುಣಸೆ ಹಣ್ಣನ್ನು ಚೆನ್ನಾಗಿ ನಾರು ಹೋಗಂಗೆ ಸೋಸಿಟ್ಟು ಅದರೊಳಗೆ ಆ ನೀರೊಳಗೆ ಹಾಕಿ ಇಟ್ಬಿಡಬೇಕು. ಅದನ್ನು ನೆನೆಯಕ್ಕೆ ಬಿಟ್ಬಿಡೋಣ. ಹುಣಸೆ ಹಣ್ಣು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅದರೊಳಗೆ ನೆನೆಯಕ್ಕೆ ಬಿಡೋಣ. ಈಗ ನೋಡಿ, ಟೊಮೊಟೊನು ನಾನಿಲ್ಲಿ 1 ದಿನಕ್ಕೆ ಚೆನ್ನಾಗಿ ಡ್ರೈ ಆಗಲಿಲ್ಲ. 2 days ನಾನು ಒಣಗಿಸಿರೋದು ಬಿಸಿಲಲ್ಲಿ. ಆಮೇಲೆ 2 days ಒಣಗಿ ಆದಮೇಲೆ ಈ ಹುಳಿಯಲ್ಲೇನು ಇದು ನೀರಲ್ಲಿ ನಾವೇನು ಹುಳಿ ನೆನೆಸಿರ್ತೀವಲ್ಲ ಹುಣಸೆ ಹಣ್ಣನ್ನ, ಆ ಹುಳಿ ಅಂಶದ್ದೇನು ಹುಣಸೆ ಹಣ್ಣಿನ ಮಾತ್ರ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಆ ರಸ ಹಾಗೆ ಇರಲಿ ಅದು ನೀರಿಂದು. ಇದನ್ನು ನಾನು ಹುಣಸೆ ಹಣ್ಣು ಅಷ್ಟೇ ಮಾತ್ರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀಟಾಗಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ಹುಳಿದು ಹುಣಸೆ ಹಣ್ಣೆಲ್ಲ ಚೆನ್ನಾಗಿ ನೆಂದಿರುತ್ತಲ್ವ. ಈಗ ಇದೇನು ಗೊತ್ತಾ, ಮೇನ್ ನಾವು ಒಂದೇ ದಿನ ಬಿಸಿಲು ಚೆನ್ನಾಗಿತ್ತು ಅಂದರೆ ಟೊಮೊಟೊ ಒಂದೇ ದಿನಕ್ಕೆ ಚೆನ್ನಾಗಿ ಒಣಗುತ್ತೆ. ನಾನಿಲ್ಲಿ ಬಿಸಿಲು 1 ದಿನಕ್ಕೆ ಚೆನ್ನಾಗಿ ಒಣಗಿರಲಿಲ್ಲ, ಅದಕ್ಕೆ 2 days ಒಣಗಿಸಿರೋದು. ಅದು ಒಣಗಿ ಆದಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಹುಣಸೆ ಹಣ್ಣನ್ನು ಮಿಕ್ಸಿ ಮಾಡಿಕೊಂಡು ಆಮೇಲೆ 1/4 kg ಬೆಲ್ಲ ತೊಗೊಂಡಿದ್ದೀನಿ, 1/4 kg ಖಾರದ ಪುಡಿ ತೊಗೊಂಡಿದ್ದೀನಿ. ಕರೆಕ್ಟ್ 1 kg ಮೆಜರ್ಮೆಂಟಿಗೆ ಎಲ್ಲದು 1/4 kg. ಆ ಹುಣಸೆ ಹಣ್ಣಿನ ಮಿಕ್ಸಿ ಮಾಡ್ಕೊಂಡಾದಮೇಲೆ ಅದಕ್ಕೆ ನಾನೇನು 1/4 kg ಬೆಲ್ಲ ತೊಗೊಂಡಿದ್ನಲ್ಲ, ಪುಡಿ ಮಾಡಿ ಇಟ್ಕೊಂಡಿದ್ದೆ, ಆ ಬೆಲ್ಲನೂ ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ನಾನು ಬೆಲ್ಲದ ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಅದಕ್ಕೆ ನಾನು ಖಾರದ ಪುಡಿನೂ ಹಾಕ್ಬಿಟ್ಟು ಅದನ್ನು ಸಹ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಆ ಖಾರ ಪುಡಿದೆಲ್ಲ ಇದು ನೀಟಾಗಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನಾನೇನದು ರಸ ಉಳಿದಿತ್ತಲ್ವ ಇನ್ನೊಂದು ಸ್ವಲ್ಪ ಆ ರಸನೂ ಹಾಕಿಬಿಟ್ಟು ಚೆನ್ನಾಗೆಲ್ಲ ಇದಕ್ಕೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನೈಸ್ ಪೇಸ್ಟ್ ಆಗಿರಬೇಕು. ಆಮೇಲೆ ಇನ್ನೊಂದು ರೌಂಡು ನಾನದು ರಸ ಏನಿತ್ತಲ್ವ ಅದನ್ನು ಹಾಕ್ಬಿಟ್ಟು ಇನ್ನೊಂದು ರೌಂಡ್ ನಾನು ಮಿಕ್ಸಿ ಮಾಡ್ಕೊತೀನಿ. ಮಿಕ್ಸಿ ಮಾಡಿಕೊಂಡ್ರೆ ನೈಸಾಗಿ ಇದು ಮಿಕ್ಸಿ ಮಾಡ್ಕೊಂಡಿರಬೇಕು. ಇದನ್ನೆಲ್ಲ ಇಷ್ಟು ರೆಡಿ ಮಾಡಿಕೊಂಡ್ರೆ ಇವಾಗೇನು ನಾನು ಒಗ್ಗರಣೆನೂ ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ, ಇದು ಕರೆಕ್ಟಾಗಿ ಆಗಿದೆ. ಇದನ್ನು 1 ರೌಂಡ್ ಮಿಕ್ಸಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಅದನ್ನು ಇಷ್ಟು ನೈಸಾಗೆಲ್ಲ ಆಯ್ತಲ್ವ. ಇವಾಗ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೈಸಾಗಿ ಬಂದಿದೆ. ಇವಾಗ ನಾವು ಒಂದು ಒಗ್ಗರಣೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಗ್ಗರಣೆಗೂ ಅಷ್ಟೇ 1/4 kg ಎಣ್ಣೆ ತೊಗೊಂಡಿದ್ದೀನಿ ನಾನು. ಇದು ಎಲ್ಲದಕ್ಕೂ ಅಷ್ಟೇ 1/4 kg ಕರೆಕ್ಟಾಗಿ ನಾನು ಹೇಳಿರೋ ಒಂದು ಮೆಜರ್ಮೆಂಟಲ್ಲಿ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಟೊಮೊಟೊ ಉಪ್ಪಿನಕಾಯಿ. ಈ ಒಂದು ದೊಡ್ಡ ಬಾಣಲಿ ಇಟ್ಬಿಟ್ಟು ಆ ಬಾಣಲಿಗೆ ನಾನು 1/4 kg ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಇದು ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ಒಗ್ಗರಣೆಗೆ ನಾನು ಎಲ್ಲದನ್ನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಆಮೇಲೆ 1/2 ಟೇಬಲ್ ಸ್ಪೂನು ಉದ್ದಿನಬೇಳೆ ಹಾಕಿದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೀನಿ. ಮತ್ತು 1 ಸ್ಪೂನಷ್ಟು ನಾನು ಇಲ್ಲಿ ಮೆಂತ್ಯ ಹಾಕಿದ್ದೀನಿ. ಮೆಂತ್ಯ ಇಲ್ಲಿ ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ. 1 ಸ್ಪೂನಷ್ಟು ಮಾತ್ರ ಮೆಂತ್ಯ ಹಾಕ್ಕೊಂಡು ಆಮೇಲೆ ಹಿಂಗೆ ಹಾಕಿ ಬೆಳ್ಳುಳ್ಳಿನೂ ಹಾಕಿದ್ದೀನಿ. ಬೆಳ್ಳುಳ್ಳಿ 1/2 ಟೇಬಲ್ ಸ್ಪೂನಷ್ಟು, ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಅದು ಫ್ರೈ ಆದಮೇಲೆ ಬೇಳೆಗಳೆಲ್ಲ
ಕಲರ್ ಚೇಂಜ್ ಆಗಿ ಆದಮೇಲೆ ನಾವೇನು ಟೊಮೊಟೊ ಒಣಗಿರುತ್ತಲ್ಲ ಆ ಟೊಮೊಟೊನ ಒಗ್ಗರಣೆಗೆ ಹಾಕಿಬಿಡ್ಬೇಕು. ಹಾಕಿಬಿಟ್ಟು ಚೆನ್ನಾಗಿ ಒಂದು ನಿಮಿಷ ಅದು ಒಗ್ಗರಣೆಲಿ ಟೊಮೊಟೊನ ಫ್ರೈ ಆಗಲಿ. ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ವ ನೀರಲ್ಲಿ ಅದು ಹುಣಸೆಹಣ್ಣು, ಉಪ್ಪು ಮತ್ತು ಹುಣಸೆಹಣ್ಣು, ಬೆಲ್ಲ ಮತ್ತು ಖಾರದ ಪುಡಿ ಅದನ್ನು ಎಲ್ಲದನ್ನು ಹಾಕಿಬಿಟ್ಟು ಈ ಒಗ್ಗರಣೆಯಲ್ಲಿ ಎಣ್ಣೆಯಲ್ಲೇ ಹಾಕಿ ಚೆನ್ನಾಗಿ ಒಂದು 2-3 ನಿಮಿಷ ಅದು ಎಣ್ಣೆ ನೀಟಾಗಿ ಇದು ಮಸಾಲ ಅದೇನು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದ್ರ ಜೊತೆ ನೀಟಾಗಿ ಎಣ್ಣೆ ಎಲ್ಲ ಮಿಕ್ಸಪ್ ಆಗಬೇಕು. ಒಂದು 2 ನಿಮಿಷ ಆದರೆ ಸಾಕು. 2ರಿಂದ ಲಾಸ್ಟ್ ಅಂದರೆ 3 ನಿಮಿಷ ತುಂಬ ಹೊತ್ತು ಕುದಿಸಿದ್ರೂ ಚೆನ್ನಾಗಿರಲ್ಲ. ಅದೆಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಮಿಕ್ಸ್ ಆಗಿ ಅದು ನೋಡಿ ಎಣ್ಣೆ ಈ ಥರ ಕುದೀತಾ ಇರಬೇಕು. ಇಷ್ಟಾದರೆ ಒಂದು ರುಚಿಯಾಗಿರೋ ಒಂದು ಉಪ್ಪಿನಕಾಯಿ, ಟೊಮೊಟೊ ಹಣ್ಣಿನ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಇದು 1 ವರ್ಷ ಇಟ್ಟರೂ ಕೆಡಲ್ಲ. ಸೂಪರ್ ಅಂದರೆ ಸೂಪರಾಗಿರುತ್ತೆ ಟೇಸ್ಟು. ನೋಡಿ ಈ ಥರ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು. ಆದಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮೇ ಇರಲಿ. ತುಂಬ ಫ್ಲೇಮನ್ನು ಹೈ ಇಟ್ಕೋಬೇಡಿ. ಹೈ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೋಡಿ ಈ ಥರ ಎಣ್ಣೆ ಎಲ್ಲ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗೋಂಗೆ ಆಮೇಲೆ ಕುದಿಬೇಕು. ಸ್ವಲ್ಪ ಕುದಿಯೋವರೆಗೂ ಇವಾಗೆಲ್ಲ ಮಿಕ್ಸ್ ಆಗಿ ನೋಡಿ ಈ ಥರ ಕುದೀತಾ ಇದೆ. ಕಲ್ಲರ್ ಕೂಡ ನೋಡಿ ಸೂಪರ್ ಅಂದರೆ ಸೂಪರಾಗಿ ಬಂದಿದೆ. ಟೇಸ್ಟ್ ಕೂಡ ಸಕ್ಕತ್ತಾಗಿ ಬಂದಿದೆ. ನಾನು ತೋರಿಸಿರೋ ಒಂದು ಮೆಥಡಲ್ಲೇ ಮಾಡಿ ಸಕ್ಕತ್ತಾಗಿ ಬರುತ್ತೆ. ನಿಜವಾಗ್ಲೂ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಆಮೇಲೆ ಅನ್ನ ಮೊಸರು ಹಾಕ್ಕೊಂಡು ಈ ಉಪ್ಪಿನಕಾಯಿನೂ ತಿನ್ಬೋದು. ದೋಸೆ ಚಪಾತಿನೂ ಸೂಪರಾಗಿರುತ್ತೆ. ಪ್ಲೀಸ್ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿ ಬರುತ್ತೆ. 1 ವರ್ಷ ಇಟ್ಟರೂ ಕೆಡಲ್ಲ ಇದು. ನೋಡಿ ಇಷ್ಟು ಮಾಡಿದರೆ ಸಾಕು. ನಾನು ಕುದೀತಾ ಇದೆ ಅಲ್ವಾ, ಸ್ಟವ್ ಆಫ್ ಮಾಡಿದ್ದೀನಿ. ಕರೆಕ್ಟಾಗಿ ಬಂದಿದೆ ನೋಡಿ, ಸೂಪರಾಗಿ ಬಂದಿದೆ. ಟೇಸ್ಟ್ ಕೂಡ ಸಕ್ಕತ್ತಾಗಿ ಬಂದಿದೆ. ನಾವು ಯಾವ ಥರ ತೋರಿಸಿದ್ದೀನೋ ಅದೇ ಒಂದು ಮೆಜರ್ಮೆಂಟಲ್ಲಿ ಅದೇ ಒಂದು ಮೆಥಡಲ್ಲಿ ಮಾಡಿ. ಇದು ಚೆನ್ನಾಗಿ ಒಣಗಿದ್ರೆ ಒಂದೇ ದಿನದಲ್ಲೇ ನಾವು ಆರಾಮಾಗಿ ಮಾಡ್ಕೋಬೋದು. ಒಣಗಲಿಲ್ಲ ಅಂದರೆ ಇದು ತಡೆಯೋಲ್ಲ. ಸೊ ಅದಕ್ಕೆ ನಾನು ಇಲ್ಲಿ 2 ದಿನ ಒಣಗಿಸಿರೋದು. ಪ್ಲೀಸ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.